ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಚನ ಭಾಗವತದ ಮುಂದಿನ ಭಾಗ. ದಕ್ಷನ ಯಾಗಶಾಲೆಯಲ್ಲಿ ಪ್ರಮಥರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡ ದೇವತೆಗಳು ಋಷಿಗಳು ಬ್ರಹ್ಮನ ಬಳಿಗೆ ಓಡಿ ಹೋಗಿ ತಮ್ಮ ಗೋಳನ್ನು ಹೇಳಿಕೊಂಡರು. ಆತನು ಅವರನ್ನು ಕುರಿತು, ಅಯ್ಯ, ತಪ್ಪು ನಿಮ್ಮದು. ಯಾಗದಲ್ಲಿ ರುದ್ರನಿಗೆ ಹೋಮ ಭಾಗವಿಲ್ಲವೆಂದರೆ ಏನರ್ಥ? ಅವಿವೇಕಿಯಾದ ದಕ್ಷ ಬ್ರಹ್ಮ ಆತನನ್ನು ನಿಂದಿಸಿ ಕೆರಳಿಸಿದ. ಈಗಲಂತೂ ಹೆಂಡತಿಯ ಸಾವಿನಿಂದ ಆತನು ರೋಷಾವೇಶಗೊಂಡಿದ್ದಾನೆ. ಆತನ ಸ್ವರೂಪವಾಗಲಿ ಪರಾಕ್ರಮವಾಗಲಿ ನಮಗಾರಿಗೂ ಅರ್ಥವಾಗುವಂಥದ್ದಲ್ಲ. ಆತನನ್ನು ಸಮಾಧಾನಪಡಿಸಬೇಕಾದರೆ ಆತನಿಗೆ ಶರಣಾಗತರಾಗಬೇಕು. ಆತನು ಕೋಪಗೊಂಡರೆ ಜಗತ್ತು ಉಳಿಯುವುದಿಲ್ಲ. ಆದರೆ ಆತನು ಅಷ್ಟೇ ಕರುಣಾಮಯಿ. ಶರಣಾದವರಿಗೆ ಬಹುಬೇಗ ಒಲಿಯುತ್ತಾನೆ. ನಡೆಯಿರಿ, ನಿಮ್ಮೊಡನೆ ನಾನು ಬರುತ್ತೇನೆ, ಎಲ್ಲರೂ ಕೈಲಾಸಕ್ಕೆ ಹೋಗೋಣ ಎಂದು ಹೇಳಿ ಅವರೊಡನೆ ಕೈಲಾಸಕ್ಕೆ ಬಂದನು. ಕೈಲಾಸದ ಮಹತ್ತನ್ನು ಯಾರು ಬಣ್ಣಿಸಬಲ್ಲರು? ಸಿದ್ಧ ವಿದ್ಯಾಧರರು, ಕಿನ್ನರ ಕಿಂಪುರುಷರು, ದೇವಗಂಧರ್ವರು ಸದಾ ಕಿಕ್ಕಿರಿದು ತುಂಬಿರುವ ಆ ಪರ್ವತದ ರತ್ನಮಯ ಶಿಖರಗಳು, ಸ್ಫಟಿಕದಂತೆ ಶುಭ್ರವಾದ ನೀರಿನಿಂದ ಕೂಡಿದ ನದಿ ಸರೋವರಗಳು, ಬಗೆ ಬಗೆಯ ಫಲವೃಕ್ಷಗಳು, ಹೂಗಿಡಗಳು, ಬಗೆ ಬಗೆಯ ಪ್ರಾಣಿಗಳು, ಚಿತ್ರ ವಿಚಿತ್ರವಾದ ಹಕ್ಕಿಗಳು ಮತ್ತು ಅವುಗಳ ಅವ್ಯಕ್ತ ಮಧುರವಾದ ಗಾನ, ಈ ಸೌಭಾಗ್ಯವನ್ನು ಸವಿಯುತ್ತಾ ಬ್ರಹ್ಮನು ತನ್ನ ಹಿಂಬಾಲಕರೊಡನೆ ಕೈಲಾಸ ಪರ್ವತದಲ್ಲಿ ನಡೆದು ಬರುತ್ತಿರಲು ಕುಬೇರನ ಪಟ್ಟಣವಾದ ಅಲ್ಕಾಪುರಿಯು ಅದರ ಬಳಿಯಿದ್ದ ಸೌಗಂಧಿಕಾ ವನವು ಕಾಣಿಸಿತು. ಆ ವನದ ಪಕ್ಕದಲ್ಲೇ ನಂದೆ ಅಲಕನಂದೆಗಳು ಪ್ರವಹಿಸುತ್ತಿವೆ. ಅಲ್ಲಿ ಅಪ್ಸರೆಯರು ತಮ್ಮ ರಮಣರೊಡನೆ ಸದಾ ಜಲ ಕೇಳಿ ಆಡುತ್ತಿರುವುದರಿಂದ ನೀರೆಲ್ಲ ಅರಿಶಿನದ ಬಣ್ಣ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮತ್ತೊಂದು ಸುಂದರವಾದ ಉದ್ಯಾನವನ. ಅದರಲ್ಲಿ ದೊಡ್ಡದೊಂದು ಆಲದ ಮರ. ಅದರ ಎತ್ತರ 100 ಯೋಜನ, 75 ಯೋಜನದಷ್ಟು ಸುತ್ತಲೂ ಹರಡಿದೆ. ಆ ಮರದಡಿಯಲ್ಲಿ ಕೋಪವನ್ನು ನೀಗಿದ ಯಮನಂತೆ ಶಾಂತಮೂರ್ತಿಯಾದ ಪರಶಿವನು ಕುಳಿತಿದ್ದನು. ಸಂಜೆಯ ಮೋಡದಂತೆ ಕೆಂಪಾದ ಆತನ ದೇಹ ವಿಭೂತಿಯಿಂದ ತುಂಬಿತ್ತು. ತಲೆಯಲ್ಲಿ ಚಂದ್ರಕಳೆ ಎಂದೊಪ್ಪುವ ಜಟೆ ವಿರಾಜಮಾನವಾಗಿತ್ತು. ಮೈ ಮೇಲೆ ಕೃಷ್ಣಾಜಿನವನ್ನು ಧರಿಸಿದ್ದನು. ಬಲ ತೊಡೆಯ ಮೇಲೆ ಎಡಗಾಲನಿಟ್ಟು ಎಡ ತೊಡೆಯ ಮೇಲೆ ಎಡಗೈಯನ್ನು ನೂರಿ ಬಲಗೈಯಲ್ಲಿ ಜಪಸರವನ್ನು ಹಿಡಿದು ಯೋಗ ಮುದ್ರೆಯಲ್ಲಿ ಕೂತಿದ್ದ ಆತನು ನಾರದನಿಗೆ ತತ್ವೋಪದೇಶ ಮಾಡುತ್ತಿದ್ದನು. ಸುತ್ತಲೂ ಮಹರ್ಷಿಗಳು ನೆರೆದಿದ್ದರು. ಯಕ್ಷ ರಾಜನಾದ ಕುಬೇರನು ಸುನಂದಾದಿ ಋಷಿಗಳು ಆತನ ಸೇವೆಯಲ್ಲಿ ಮಗ್ನರಾಗಿದ್ದರು. ಆತನನ್ನು ಕಾಣುತ್ತಲೇ ಬ್ರಹ್ಮನ ಅನುಯಾಯಿಗಳಾಗಿ ಬಂದಿದ್ದವರೆಲ್ಲರೂ ಆತನಿಗೆ ಅಡ್ಡಬಿದ್ದರು. ತನಗೆ ನಮಸ್ಕರಿಸಿದವರತ್ತ ಪರಶಿವನು ತಿರುಗುತ್ತಲೇ ಚತುರ್ಮುಖ ಬ್ರಹ್ಮನು ಆತನ ಕಣ್ಣಿಗೆ ಬಿದ್ದನು. ಒಡನೆ ಆತ ದಿಗ್ಗನೆದ್ದು ಆತನಿಗೆ ನಮಸ್ಕರಿಸಿದನು. ಆಗ ಬ್ರಹ್ಮನು ನಸುನಗುತ್ತಾ, ಏ ಲೋಕೇಶ್ವರ, ನೀನೇ ಪರಬ್ರಹ್ಮ ವಸ್ತು. ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣ. ಸಕಲ ಪುರುಷಾರ್ಥಗಳನ್ನು ಕೊಡುವ, ವೇದಗಳನ್ನು ರಕ್ಷಿಸುವ ಹೊಣೆ ನಿನ್ನದೇ ಅಲ್ಲವೇ? ಲೋಕಕ್ಷೇಮಕ್ಕಾಗಿ ಯಜ್ಞಯಾಗಾದಿಗಳನ್ನು ಮಾಡಬೇಕೆಂದು ವಿಧಿಸಿದವನು ನೀನೇ. ನಿನ್ನ ಪ್ರೇರಣೆಯಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಮತಿಗೆಟ್ಟ ಪಾಮರರು ಅವಿವೇಕದಿಂದ ಅಪರಾಧ ಮಾಡಿದರೂ ಅವರನ್ನು ಸರ್ವಜ್ಞನಾದ ನೀನು ಕ್ಷಮಿಸಬೇಕೇ ಹೊರತು ಅವರ ಅವಿವೇಕವನ್ನು ಮನಸ್ಸಿಗೆ ತಂದುಕೊಳ್ಳಬಾರದು. ನಿನಗೆ ನ್ಯಾಯವಾಗಿ ಸಲ್ಲಬೇಕಾದ ಹವಿಷ್ಯನ ಭಾಗವನ್ನು ಕೊಡದೆ ಹೋದುದು ದಕ್ಷನ ಅಕ್ಷಮ್ಯ ಅಪರಾಧ. ಆದ್ದರಿಂದಲೇ ಯಾಗ ಅರ್ಧಕ್ಕೆ ನಿಂತು ಹೋಯಿತು. ಅದನ್ನು ಪೂರ್ಣಗೊಳಿಸುವ ಭಾರ ನಿನ್ನದು ಅಷ್ಟೇ ಅಲ್ಲ, ದಕ್ಷನು ಮತ್ತೆ ಬದುಕಬೇಕು. ಪ್ರಮಥರಿಂದ ಪೆಟ್ಟು ತಿಂದು ಅಂಗಾಂಗಗಳನ್ನು ಕಳೆದುಕೊಂಡವರು ಮತ್ತೆ ಮೊದಲಿನಂತಾಗಬೇಕು ಎಂದು ಬೇಡಿಕೊಂಡನು. ಪರಶಿವನು ಬ್ರಹ್ಮನ ಬೇಡಿಕೆಗೆ ಸಮ್ಮತಿಯ ನೀಡುತ್ತಾ, ಏ ಬ್ರಹ್ಮದೇವ, ಮಾಯೆಯಿಂದ ಮರಳಾದ ಮಾನವರ ಅಪರಾಧಕ್ಕಾಗಿ ನನಗೆ ಕೋಪವೇನೂ ಇಲ್ಲ. ಆದರೆ ತಪ್ಪು ಮಾಡಿದವರು ಶಿಕ್ಷೆಗೆ ಒಳಗಾಗುವರೆಂಬುದನ್ನು ಲೋಕಕ್ಕೆ ತಿಳಿಸುವುದಕ್ಕಾಗಿ ನಾನು ಈ ಕಾರ್ಯವನ್ನು ಮಾಡಬೇಕಾಯಿತು.
ನಿನ್ನ ಅಪೇಕ್ಷೆಯಂತೆ ದಕ್ಷನನ್ನು ಕ್ಷಮಿಸುತ್ತೇನೆ. ಆದರೆ ಅವನ ತಲೆ ಸುಟ್ಟು ಹೋಗಿರುವುದರಿಂದ ಅವನಿಗೆ ಕುರಿಯ ತಲೆ ಉಂಟಾಗಲಿ, ಉಳಿದವರಿಗೂ ಅವರ ಅಂಗಾಂಗಗಳ ಕಾರ್ಯ ಸಲೀಸಾಗಿ ನಡೆಯುವಂತಾಗಲಿ ಎಂದು ಹೇಳಿದನು. ಇದನ್ನು ಕೇಳಿ ಅಲ್ಲಿ ನೆರೆದಿದ್ದವರೆಲ್ಲ ಪರಶಿವನನ್ನು ಕೊಂಡಾಡಿದರು. ಅವರೆಲ್ಲರ ಅಪೇಕ್ಷೆಯಂತೆ ಶಿವನು ಅವರೊಡನೆ ದಕ್ಷನ ಯಾಗಶಾಲೆಗೆ ಹೋದನು. ಮತ್ತೆ ಜೀವವನ್ನು ಪಡೆದ ದಕ್ಷನು ತಾನು ಮಾಡಿದ ಅಪಚಾರಕ್ಕಾಗಿ ಪಶ್ಚಾತ್ತಾಪಪಟ್ಟು ಶರತ್ಕಾಲದ ನದಿಯಂತೆ ನಿರ್ಮಲ ಮನಸ್ಸಿನವನಾಗಿ ಆತನ ಕ್ಷಮೆಯನ್ನು ಯಾಚಿಸಿದನು. ತನ್ನ ಮಗಳನ್ನು ನೆನೆದು ಆತನ ಕಣ್ಣು ಹನಿಗೂಡಿತು. ಆದರೆ ಶಿವನ ಸಾನ್ನಿಧ್ಯದಿಂದ ಮನಸ್ಸು ಶಾಂತಗೊಂಡಿತು. ಅರ್ಧಕ್ಕೆ ನಿಂತಿದ್ದ ಯಜ್ಞ ಮತ್ತೆ ಪ್ರಾರಂಭವಾಯಿತು. ಮತ್ತೆ ಯಾವ ಅಡ್ಡಿ ಆತಂಕಗಳು ಬಾರದಿರಲೆಂದು ಪ್ರಾರ್ಥಿಸಿ ವಿಷ್ಣುವಿಗೆ ಹೋಮವನ್ನು ಅರ್ಪಿಸಿದರು. ತರುವಾಯ ದಕ್ಷನು ಒಂದೇ ಮನಸ್ಸಿನಿಂದ ಆ ದೇವದೇವನನ್ನು ಧ್ಯಾನಿಸಿದನು. ತಕ್ಷಣವೇ ವಿಷ್ಣು ಅಲ್ಲಿ ಪ್ರತ್ಯಕ್ಷನಾದನು. ಒಡನೆ ಅಲ್ಲಿ ನೆರೆದಿದ್ದವರೆಲ್ಲ ದಿಗ್ಗಣೆ ಮೇಲೆದ್ದು ಆತನಿಗೆ ಅಡ್ಡಬಿದ್ದರು. ಯಾಗದ ಯಜಮಾನನಾದ ದಕ್ಷನು ಆತನನ್ನು ಪೂಜಿಸಿ, ಹೇ ಭಗವಂತ, ನೀನು ನಿನ್ನ ನಿಜ ಸ್ವರೂಪದಲ್ಲಿ ಸದಾ ರಮಿಸತಕ್ಕವನು, ಮಾಯಾತೀತನು, ಜ್ಞಾನಮಯನು, ಸರ್ವತಂತ್ರ ಸ್ವತಂತ್ರನು. ಆದರೂ ಆಗಾಗ ನೀನೇ ಇಷ್ಟಪಟ್ಟು ನಿನ್ನ ಮಾಯೆಯನ್ನು ನೀನೇ ಸ್ವೀಕರಿಸಿ ರಾಮ ಕೃಷ್ಣ ಎಂಬ ಮಾನವ ರೂಪವನ್ನು ಪಡೆಯುವೆ. ಆಗ ಮಾಯೆಗೆ ಒಳಗಾದವನಂತೆ, ಕರ್ಮಬಂಧಕ್ಕೆ ಕಟ್ಟು ಬಿದ್ದವನಂತೆ ಕಾಣುವೆ. ಇತರ ಲೀಲೆಯನ್ನು ತೋರುವ ಸರ್ವಶಕ್ತನಾದ ನಿನಗೆ ನಮಸ್ಕಾರ ಎಂದು ಅಡ್ಡಬಿದ್ದನು. ಅಲ್ಲಿನ ಋತ್ವಿಕ್ಕುಗಳು, ಸ್ವಾಮಿ, ನಮಗೆ ಇಂಥ ಕರ್ಮಕ್ಕೆ ಇಂಥ ದೇವತೆ ಎಂಬುದು ಮಾತ್ರ ಗೊತ್ತು, ನಿನ್ನ ಸ್ವರೂಪ ಗೊತ್ತಿಲ್ಲ ಎಂದು ಹೇಳಿ ಅಡ್ಡಬಿದ್ದರು. ಸಭೆಯಲ್ಲಿ ನೆರೆದಿದ್ದವರು, ಪ್ರಭು, ನಾವು ಸಂಸಾರದ ಹಾದಿ ಹೋಕರು, ಎಷ್ಟು ನಡೆದರೂ ಕುಳಿತುಕೊಳ್ಳಲು ನೆರಳಿಲ್ಲ. ಕಾಮ ಕ್ರೋಧವೆಂಬ ಬೆಟ್ಟಗಳನ್ನು ದಾಟಬೇಕಾಗಿದೆ. ಯಮನೆಂಬ ಹೆಬ್ಬುಲಿ ಹಾದಿಯಲ್ಲಿ ಹೊಂಚು ಹಾಕಿಕೊಂಡಿದೆ. ಸುಖ ದುಃಖಗಳೆರಡೂ ಹಳ್ಳಕೊಳಗಳು. ದುಃಖವೆಂಬ ಕಾಡ್ಗಿಚ್ಚು ಇವುಗಳನ್ನೆಲ್ಲ ಸರಾಗವಾಗಿ ದಾಟಿ ಹೋಗುವಂತಹ ವೈರಾಗ್ಯವನ್ನು ದಯಪಾಲಿಸು ಎಂದು ಹೇಳಿ ನಮಸ್ಕರಿಸಿದರು. ಹೀಗೆ ಅಲ್ಲಿ ನೆರೆದಿದ್ದ ದೇವೇಂದ್ರನೇ ಮೊದಲಾದವರೆಲ್ಲರೂ ಶ್ರೀಹರಿಯನ್ನು ಮುಕ್ತಕಂಠವಾಗಿ ಹೊಗಳಿದರು. ಯಜ್ಞ ಕಾರ್ಯವು ಶ್ರೀಹರಿಯ ಕೃಪೆಯಿಂದ ಸಾರಾಂಗವಾಗಿ ನೇರವೇರಿತು. ಆಮೇಲೆ ಆ ದೇವದೇವನು ದಕ್ಷಬ್ರಹ್ಮನನ್ನು ತನ್ನ ಬಳಿಗೆ ಕರೆದು, ಅಯ್ಯ ದಕ್ಷಬ್ರಹ್ಮ, ನಾನು ಬ್ರಹ್ಮ ರುದ್ರ ಬೇರೆ ಬೇರೆಯಲ್ಲ. ನಾನೇ ಬ್ರಹ್ಮನಾಗಿ ಲೋಕವನ್ನು ಸೃಷ್ಟಿಸುತ್ತೇನೆ, ನಾನೇ ರಕ್ಷಿಸುತ್ತೇನೆ, ನಾನೇ ರುದ್ರನಾಗಿ ಸಂಹರಿಸುತ್ತೇನೆ. ನಮ್ಮ ಮೂವರಲ್ಲಿ ಭೇದವೆನಿಸಿದರೆ ಅಶಾಂತಿ, ಒಂದೇ ಎಂದು ತಿಳಿದರೆ ಶಾಂತಿ. ನನಗೆ ನಾನೇ ಪ್ರಭು, ಎಲ್ಲ ಜೀವಿಗಳಲ್ಲಿ ನೆಲೆಸಿರುವವನು ನಾನೇ. ಆದರೆ ಈ ಜೀವಿಗಳ ನಾಮಭೇದ ರೂಪಭೇದಗಳಾಗಲಿ ಸುಖ ದುಃಖಗಳಾಗಲಿ ನನಗೆ ಇಲ್ಲ. ಜಗತ್ತಿನ ಚೇತನ ಅಚೇತನಗಳು ನಾನೇ. ಸ್ಥೂಲವಾಗಿ ಕಾಣುವ ಜಗತ್ತು ನಾನೇ, ಅದಕ್ಕೆ ಕಾರಣವಾದ ಸೂಕ್ಷ್ಮ ಚೇತನವೂ ನಾನೇ. ನನ್ನನ್ನು ಬಿಟ್ಟು ಬೇರೆ ವಸ್ತುವೇ ಇಲ್ಲ. ದೇಹದ ತಲೆ, ಕೈ, ಕಾಲು ಇತ್ಯಾದಿಗಳು ಹೇಗೆ ದೇಹದಿಂದ ಬೇರೆಯಲ್ಲವೋ ಹಾಗೆ ಜಗತ್ತಿನ ಜೀವಿಗಳು ಎಲ್ಲವೂ ನಾನಲ್ಲದೆ ಬೇರೆಯಲ್ಲ ಎಂದು ಹೇಳಿ ಅಂತರ್ಧಾನನಾದನು. ಬಂದಿದ್ದವರೆಲ್ಲರೂ ಧರ್ಮಬುದ್ಧಿ ಉಂಟಾಗಲಿ ಎಂದು ದಕ್ಷನನ್ನು ಹರಸಿ ಹೊರಟು ಹೋದರು. ದೇಹವನ್ನು ತ್ಯಜಿಸಿ ಹೋಗಿದ್ದ ಸತಿದೇವಿಯು ಹಿಮವಂತನ ಪತ್ನಿಯಾದ ಮನೆಯಲ್ಲಿ ಪಾರ್ವತಿ ಎಂಬ ಹೆಸರಿನಿಂದ ಹುಟ್ಟಿ ಮತ್ತೆ ಪರಶಿವನನ್ನು ವರಿಸಿದಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.